ಹಾಯ್ ಹಲೋ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂಧ್ಯಾ. ಇವತ್ತು ಕಲ್ಲಂಗಡಿ ಹಣ್ಣನ್ನು ಬಳಸಿ ಒಂದು ಸಾಫ್ಟ್ ಆಗಿರೋ ಸ್ಮೂತ್ ಆಗಿರೋಂಥ ಹಲ್ವಾ ಮಾಡೋಣ. ಈ ಹಲ್ವಾ ಮಾಡೋದಕ್ಕೆ ಎಣ್ಣೆ, ತುಪ್ಪ, ಬೆಣ್ಣೆ ಯಾವುದರ ಅವಶ್ಯಕತೆ ಕೂಡ ಇರೋದಿಲ್ಲ. ಹಾಗೆ ಹಾಲನ್ನು ಕೂಡ ಇದಕ್ಕೆ ಬಳಸೋ ಅವಶ್ಯಕತೆ ಇರೋದಿಲ್ಲ. ನ್ಯಾಚುರಲ್ ಕಲರ್ ಇರೋವಂಥ ಒಂದು ಸ್ವೀಟ್ ಆಗಿರೋಂಥ ತುಂಬಾ ಸಾಫ್ಟಿ ಆಗಿರೋವಂಥ ಅದ್ಭುತವಾಗಿರುವಂಥ ಕಲ್ಲಂಗಡಿ ಹಣ್ಣಿನ ಹಲ್ವ. ಕಲ್ಲಂಗಡಿ ಹಣ್ಣಿನ ಜ್ಯೂಸು, ಕಲ್ಲಂಗಡಿ ಹಣ್ಣಿನ ಹಾಗೆ ಕೂಡ ತಿಂದಿರ್ತೀರ, ಕುಡ್ದಿರ್ತೀರ ಜ್ಯೂಸ್ ಮಾಡಿಕೊಂಡು. ಆದರೆ ಯಾವತ್ತೂ ಹಲ್ವಾ ಮಾಡಿ ತಿಂದಿರೋದಿಲ್ಲ. ಈ ಥರ ಹಲ್ವಾ ಮಾಡಿ ನೋಡಿ, ತುಂಬಾ ಸಾಫ್ಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ 15 ದಿನದ ಮೇಲೂ ಕೂಡ ಒಂಚೂರು ಹಾಳಾಗೋದಿಲ್ಲ. ಸೇಮ್ ಕೇರಳ ಸ್ಟೈಲ್ನಲ್ಲಿ ನೀವು ಮಾಡ್ಕೋಬೋದು. ಜೊತೆಗೆ ಅದೇ ಥರ ಟೇಸ್ಟ್ ಕೂಡ ಇರುತ್ತೆ. ಹಾಗಾದರೆ ಈ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣವಾ? ಅದಕ್ಕೂ ಮೊದಲು ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕೂಡ ಒತ್ತಿ, ಅದರಲ್ಲಿ ಆಲ್ ಅನ್ನೋ ಸಿಂಬಲ್ನ ಒತ್ತಿದ್ರೆ ನಾನು ಹೊಸ ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ಸೇರುತ್ತೆ. ಆಗ ನೀವೇ ಫಸ್ಟ್ ನನ್ನ ವಿಡಿಯೋಗಳನ್ನು ನೋಡ್ಬೋದು. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ನನ್ನ ವಿಡಿಯೋನ ಶೇರ್ ಮಾಡಿ. ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಹೇಗೆ ಮಾಡೋದು, ಅದಕ್ಕೆ ಏನೆಲ್ಲ ವಸ್ತುಗಳು ಬೇಕು ಬನ್ನಿ ನೋಡೋಣ. ಕಲ್ಲಂಗಡಿ ಹಣ್ಣನ್ನು ತುಂಬ ಸ್ಮೂತಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಅದರಲ್ಲಿರುವಂಥ ಬೀಜಗಳನ್ನ ತಕ್ಕೊಬಿಡಬೇಕು. ಈ ಥರ ಕಟ್ ಮಾಡಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಈಗ ನಾನು ರುಬ್ಕೊಂಡಿದ್ದೀನಲ್ವ, ಈಗ ಇದನ್ನು ಒಂದು ಪಾತ್ರೆಗೆ ಹಾಕಿ ಗಾಳಿಸ್ಕೊತೀನಿ. ಅದರಲ್ಲಿ ಮೇಲಿರೋಂಥ ಬೀಜ ಅಥವಾ ಈ ಥರ ಇದ್ದಿದ್ರೆ ಮತ್ತೆ ಒಂಚೂರು ನೀರು ಹಾಕಿಬಿಟ್ಟು ರುಬ್ಕೊಳ್ಳಿ. ಹಾಗೆ ಒಂದು 3 ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ನ ಹಾಕಿಬಿಟ್ಟು ಸ್ವಲ್ಪ 1 ಕಪ್ ಸಕ್ಕರೆನ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಕರಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಬ್ಯಾಟರ್ ಮಿಕ್ಸ್ ಆಗಿದ್ರೆ, ಸಕ್ಕರೆ ಮಿಕ್ಸ್ ಆದಮೇಲೆ ಅದು ಒಂದು ಒಳ್ಳೆ ಕಲರ್ ಕೊಡುತ್ತೆ. ಆ ಥರ ಮಿಕ್ಸ್ ಆದಮೇಲೆ ಒಂದು ತವ ಇಟ್ಕೊಂಡು ಅದಕ್ಕೆ ನಾವು ಮಾಡಿಟ್ಕೊಂಡಂಥ ಬ್ಯಾಟರ್ನ ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು, ಕೈ ಬಿಡೋ ಹಾಗಿಲ್ಲ, ತಳ ಸೀದೋಗುತ್ತೆ. ಇಲ್ಲಾಂದರೆ ಈ ಥರ ನೀವು ಚೆನ್ನಾಗಿ ಇದು ಕುದಿಬೇಕು. ಸಣ್ಣ ಫ್ಲೇಮಲ್ಲಿ ಇದನ್ನು ಮಾಡ್ಕೋಬೇಕು, ತುಂಬ ಹೈ ಫ್ಲೇಮಲ್ಲಿ ಮಾಡ್ಕೊಳ್ಳೋ ಹಾಗಿಲ್ಲ. ಹೈ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಕಲ್ಲಂಗಡಿ ಹಣ್ಣಿನ ಸ್ಮೆಲ್ ಹೋಗೋದಿಲ್ಲ, ಜೊತೆಗೆ ನಿಮಗೆ ಒಳ್ಳೆ ಟೇಸ್ಟ್ ಸಿಗೋದಿಲ್ಲ, ಒಂಥರ ಹಸ್ಕು ಅನಿಸುತ್ತೆ. ಹಾಗಾಗಿ ಚಿಕ್ಕ ಉರಿಯಲ್ಲೇ ನಾವು ಇದನ್ನು ಕುದಿಸ್ಕೋಬೇಕಾಗತ್ತೆ. ನೋಡಿ, ಈ ಥರ ನಿಧಾನಕ್ಕೆ ಇದು ಗಟ್ಟಿಯಾಗ್ತಾ ಬಂತು. ಇದೇ ಥರ ನೀವು ಚೆನ್ನಾಗಿ ಈ ಬ್ಯಾಟರ್ನ ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ಇದಕ್ಕೆ ನಾನು ಒಣ ಕೊಬ್ಬರಿ ತುರಿಯನ್ನು ಹಾಕ್ಕೊಂಡಿದ್ದೀನಿ, 1 ಕಪ್ ಆಗೋಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ತಾನೆ ಇರಿ, ಇಲ್ಲಾಂದರೆ ಇದು ಸೀದೋಗುತ್ತೆ. ಅದಕ್ಕಾಗಿ ನಾವು ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ಜೊತೆಗೆ ಲೋ ಫ್ಲೇಮಲ್ಲಿ ಇದನ್ನ ಮಾಡ್ಕೋಬೇಕು, ತುಂಬ ಹೈ ಫ್ಲೇಮಲ್ಲಿ ಮಾಡ್ಕೋಬಾರ್ದು. ನನ್ನ ಇದಕ್ಕೂ ಮೊದಲಿನ ವಿಡಿಯೋನ ನೀವು ನೋಡದೇ ಇದ್ದರೆ ಪ್ಲೀಸ್ ಚೆಕ್ ಮಾಡಿಬಿಟ್ಟು ನೋಡಿ. ದೋಸೆ ಹಿಟ್ಟಿನಿಂದ ತುಂಬ ಈಸಿಯಾಗಿರೋಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಕೂಡ ನಾನು ಮಾಡಿಬಿಟ್ಟು ಹಾಕಿದ್ದೀನಿ. ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ನನ್ನ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದು ಇರುತ್ತೆ, ದಯವಿಟ್ಟು ಚೆಕ್ ಮಾಡಿ. ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೋಡಿ, ಈಗ ಇದು ಗಟ್ಟಿಯಾಗ್ತಾ ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದನ್ನು ಪಾಕ ಮಾಡೋ ಅವಶ್ಯಕತೆ ಇಲ್ಲ, ಹಾಗೆ ತುಪ್ಪ ಎಣ್ಣೆ ಯಾವುದನ್ನು ಬಳಸೋ ಅವಶ್ಯಕತೆ ಇಲ್ಲ. ತುಂಬ ಈಸಿಯಾಗಿ ತುಂಬ ಸಾಫ್ಟಾಗಿರುವಂಥ ಹಲ್ವಾನ ನಾವು ಮಾಡ್ಕೋಬೋದು. ನೋಡಿ, ಈಗ ಇದು ತಳ ಬಿಡೋಕ್ಕೆ ಶುರುವಾಗಿದೆ. ಇದೇ ಥರ ಲೋ ಫ್ಲೇಮಲ್ಲಿ ಮಾಡಿದ್ರೆ ತುಂಬ ಬೇಗ ತಳ ಕೂಡ ಬಿಡುತ್ತೆ. ಈಗ ಇದು ತಳ ಬಿಡೋದಕ್ಕೆ ಶುರುವಾಗಿದೆ. ನೋಡಿ, ಈ ಥರ ನಾವು ಸ್ವಲ್ಪನೂ ಎಣ್ಣೆ ಬಳಸಿಲ್ಲ, ಆದರೂ ಎಷ್ಟು ಆಯಿಲಿಯಾಗಿ ಅನ್ನಿಸ್ತಿದೆ ಅಲ್ವಾ?
ಈಗ ಇದು ಫುಲ್ ತಳ ಬಿಡ್ತಾ ಇದೆ ನೋಡಿ. ಈ ಥರ ಕೈ ಆಡಿಸಿದಾಗ ಇದು ತಳ ಬಿಡ್ತಾ ಬಂದಿರಬೇಕು. ಈಗ ಇದು ಕಂಪ್ಲೀಟಾಗಿ ತಳ ಬಿಡೋಕ್ಕೆ ಶುರುವಾಗಿದೆ. ಇದನ್ನು ನಾವು ಗ್ಯಾಸ್ ಆಫ್ ಮಾಡಿಬಿಟ್ಟು ಮತ್ತೆ ಒಂದೆರಡು ಸುತ್ತು ಈ ಥರ ಕೈ ಆಡಿಸ್ಬೇಕಾಗುತ್ತೆ. ಗ್ಯಾಸ್ನ ಆಫ್ ಮಾಡಿದ್ಮೇಲೂ ಕೂಡ ನೀವು ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಸೀದೋಗುತ್ತೆ ನೋಡಿ. ಈ ಥರ ಎತ್ತಿದಾಗ ಅದು ಕಟ್ ಆಗದೆ ಬಿಡಬೇಕು. ಹಾಗೆ ತವಾ ಕೂಡ ಬಿಡಬೇಕು. ಈಗ ಒಂದು ಪಾತ್ರೆಗೆ ನಾನು ಸರ್ವ್ ಮಾಡ್ಕೋತೀನಿ. ಈ ಥರ ನಿಮ್ಮ ಹತ್ರ ಕೇಕ್ ಟಿನ್ ಇದ್ದರೆ ಅದಕ್ಕೇ ಸರ್ವ್ ಮಾಡ್ಕೋಬೋದು, ಇಲ್ಲಾಂದರೆ ಒಂದು ಡಬ್ಬಿಗೆ ಹಾಕಿ ಸರ್ವ್ ಮಾಡಿಕೊಂಡು ಅದನ್ನು ಟ್ಯಾಪ್ ಮಾಡಿ 2 ಸುತ್ತು. ಆಗ ಏರ್ ಬಬಲ್ಸ್ ಇದ್ದರೆ ಅದು ಹೋಗುತ್ತೆ. ಜೊತೆಗೆ ಇದು ಒಂದು ಅರ್ಧ ಗಂಟೆ ತಣ್ಣಗಾಗೋದಕ್ಕೆ ಬಿಡಬೇಕು. ಈಗ ನೋಡಿ ಇದು ತಣ್ಣಗಾಗಿದೆ ನೋಡಿ, ಈ ಥರ ತಣ್ಣಗಾಗಿದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ನಾನು ಹಾಕಿಬಿಟ್ಟು ಟ್ಯಾಪ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ಎಷ್ಟು ಸಾಫ್ಟ್ ಆಗಿರೋವಂಥ, ಎಷ್ಟು ಸ್ಮೂತ್ ಆಗಿರೋವಂಥ ನಮ್ಮ ಕಲ್ಲಂಗಡಿ ಹಣ್ಣಿನ ಹಲ್ವಾ, ನ್ಯಾಚುರಲ್ ಕಲರ್ ಇಂದ ಇರೋ ಹಲ್ವಾ, ಎಷ್ಟು ಸಾಫ್ಟ್ ಆಗಿರೋವಂಥ ಹಲ್ವಾ ರೆಡಿಯಾಗಿದೆ ನೋಡಿ. ನಾನು ಹೀಗೆ ತಿರುಗಿಸ್ಬಿಟ್ಟು ಕೂಡ ತೋರಿಸ್ತಿದ್ದೀನಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡಿ. ಈ ಥರ ಫುಲ್ ಟರ್ನ್ ಮಾಡಿದ್ರೂ ಕೂಡ ಎಲ್ಲೂ ಕಟ್ ಆಗ್ತಿಲ್ಲ, ಅಷ್ಟು ಸಾಫ್ಟ್ ಆಗಿದೆ. ನಾವು ಸ್ವಲ್ಪನೂ ಎಣ್ಣೆ, ತುಪ್ಪ, ಹಾಲು ಏನನ್ನೂ ಯೂಸ್ ಮಾಡಿಲ್ಲ, ಆದರೂ ಕೂಡ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಈಗ ಇದನ್ನ ನಾನು ಕಟ್ ಮಾಡ್ಕೋತೀನಿ. ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕನ್ನ ಕೂಡ ಒತ್ತಿ, ಅದರಲ್ಲಿ ಆಲ್ ಅನ್ನೋ ಸಿಂಬಲ್ನ ಒತ್ತಿದ್ರೆ ನಾನು ಹೊಸ ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ಸೇರುತ್ತೆ. ಆಗ ನೀವು ನನ್ನ ವೀಡಿಯೋಗಳನ್ನು ಫಸ್ಟ್ ನೋಡ್ಬೋದು ನೋಡಿ. ಈಗ ನಾನು ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ, ತುಂಬ ಸಾಫ್ಟಿ ಆಗಿರೋಂಥ ಕಲ್ಲಂಗಡಿ ಹಣ್ಣಿನ ಹಲ್ವಾ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹೀಗೇ ಭುವನೇಶ್ವರಿ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೈಮ್.